ಗಿಫ್ಟ್ ಏನು ಬೇಕು ನಿಂಗೆ ಗಿಫ್ಟು? ಹ್ಯಾಪಿ ಬರ್ಡೇ ಟು ಯು. ನೀನು ಮಾಡ್ತೀಯಲ್ಲಕ್ಕ, ನೀನು ಸರ್ಪ್ರೈಸ್ ಮಾಡಿ ಲೈಕ್ ಮಾಡಿ. 4 kg ಅರ್ಧ kg ಕಣಮ್ಮ. ಹೇಳು ಸಬ್ಸ್. ಹ್ಯಾಪಿ ಬರ್ಡೇ ಮಾ. ಏನೇನೋ ಮಾಡ್ತೀಯ, ನಾನು ಏನೂ ಮಾಡಿಸಿಲ್ಲ, ನಿಂಗೆ ಬೇಜಾರಾಯ್ತಲ್ವಾ? ಬೇಗ ಹೋಗಿ. ಆಯಿತು ಚಿನ್ನಿ. ವೆಲ್ಕಮ್ ಬ್ಯಾಕ್ ಟು ಮೈ ಮಗಳು ಯೂಟ್ಯೂಬ್ ಚಾನಲ್ ಸ್ಮಿತಾ ಸ್ಟೋರೀಸ್. ಈ ಕಡೆ ನೋಡು. ಇವಾಗ ತಾನ ಹಿಂಗೆ ರೆಡಿ ಆಗ್ಬಿಟ್ಟವ. ಪೂಜೆ ಮಾಡ್ತಾ ಇದ್ದಾರೆ. ಅಯ್ಯೋ ಭಗವಂತೇ. ಹ್ಯಾಪಿ ಬರ್ಡೇ ಮಾ. ಥ್ಯಾಂಕ್ ಯು. ಯಾಕೆ ಇಲ್ಲ ಅವ್ರದ್ದು ದೀಪ ಹತ್ಕೊಂತಲ್ಲ, ಅದಕ್ಕೆ ಬತ್ತಿ ಏನಾದ್ರು ಚೇಂಜ್ ಮಾಡಬೇಕು ನೋಡು. ಸೊ ದೇವ್ರ ಮನೆ ಹಿಂಗೆ ರೆಡಿ ಮಾಡಿದವ್ರೆ. ಬತ್ತಿ ಚೇಂಜ್ ಮಾಡುವಾಗ ಬೆಳಗಿದ್ದೀನಿ. ಸೊ ನಾನು ಇವಾಗ ರೆಡಿ ಆಗಿಬಿಟ್ಟು ಬಂದ್ಬಿಟ್ಟು ದೇವಸ್ಥಾನಕ್ಕೆ ಬೇಗ ಹೋಗಿ. ಆಯಿತು ಚಿನ್ನಿ. ಸೊ ದೇವಸ್ಥಾನಕ್ಕೆ ಹೋಗಿ ಬಂದು ಸಿಗ್ತೀನಿ. ಏನಾದರೂ ಹೇಳು ನನ್ನ ಯೂಟ್ಯೂಬ್ ಚಾನಲ್ಗೆ. ಏನು ಹೇಳೋಣಪ್ಪ ತಾಯಿ. ಆಲ್ ದ ಬೆಸ್ಟ್. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳು. ಆಲ್ ದ ಬೆಸ್ಟ್. ಎಲ್ಲರೂ ಸರ್ಪ್ರೈಸ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಸಾಕಾಯ್ತು. ಹೇಳು. ಸಬ್ಸ್ಕ್ರೈಬ್. ಸರ್ಪ್ರೈಸ್ ಅಲ್ಲ, ಸಬ್ಸ್ಕ್ರೈಬ್. ನಿಂಗೆ ಈ ಜಮ್ದಲ್ಲದ್ ಬರಲ್ಲ. ಏನು ಇಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇದೆಯಾ? ನೀನ್ ಮಾಡ್ತೀಯಲ್ಲಕ್ಕ, ನೀನ್ ಕಣ್ಣು ಬಿದ್ಬಿಡ್ತೆ. ಹೋಗು, ನಾನು ಹೋಗ್ಬೇಕು. ಇದು ಮಾತ್ರ ಹಾಕೋದು ಉಪ್ಪಾಕೋ ಇದಕ್ಕೆ ಹಂಗೆ ಮಾಡ್ತೀನಿ. ನಾನು ಯಾಕೆ ಅಡುಗೆ ಮಾಡಬೇಕು? ನಾನೇ ಮಾಡ್ಕೊತೀನಿ ಬಾ. ಇಲ್ಲ. ಸೊ ಇವಾಗ ಹಾಲು ಕಾಯಿಸ್ತಾ ಇದ್ದೀನಿ. ನಮ್ಮಮ್ಮ ಕೆಲ್ಸಕ್ಕೆ ಹೋಗ್ತಾರೆ ಇವಾಗ. ನೋಡಿ, ಬರ್ತಡೇ ಆದರೆ ನಾವೇನು ಮಾಡ್ತೀವಿ? ಪಾರ್ಟಿ, ಫ್ರೆಂಡ್ಸು, ಕೇಕ್ ಕಟ್ಟಿಂಗು. ಅವ್ರು ಬರ್ತಡೇ ಆದರೂ ಕೆಲ್ಸಕ್ಕೆ ಹೋಗ್ತಾರೆ. ಎಷ್ಟು ಶ್ರಮಜೀವಿಗಳು. ಅಮ್ಮ, ನನ್ನ ಬರ್ತಡೇ ದಿನ ನೀನು ಕೇಕ್ ತಂದು ಕಟ್ ಮಾಡಿಸ್ತೀಯಾ? ಏನೇನೋ ಮಾಡ್ತೀಯಾ? ನಾನು ಏನೂ ಮಾಡಿಸಿಲ್ಲ, ನಿಂಗೆ ಬೇಜಾರಾಯ್ತಲ್ವಾ? ಬೇಜಾರಾಯ್ತದೆ. ನಿಂಗೇನು ಎಕ್ಸ್ಪೆಕ್ಟೇಷನ್ಸ್ ಇಲ್ವಾ ನಾನು ಕೇಕ್ ಕಟ್ ಮಾಡಿಸ್ಬೇಕು ಅನ್ನೋದೆಲ್ಲ? ನಿನ್ನ ಇಷ್ಟ, ನಿನ್ನ ಖುಷಿ. ಇಲ್ಲ, ನಾನೇನು ಮಾಡೋಕ್ಕಾಗಲ್ಲ. ಗಿಫ್ಟ್ ಏನು ಬೇಕು ನಿಂಗೆ? ಗಿಫ್ಟು ನೀನೇ ಒಂದು ಸರಿ, ಹಂಗಾರೆ ನಾನು ಏನೂ ಗಿಫ್ಟ್ ಕೊಡ್ಸಲ್ಲಮ್ಮ, ನಿಜವಾಗ್ಲೂ. ನೋ ಟೆನ್ಷನ್. ಕೇಕು ಕಟ್ ಮಾಡಿಸಲ್ಲ. ಸೊ ಇವಾಗ ತಾನೇ ದೇವಸ್ಥಾನಕ್ಕೂ ಹೋಗಿ ಬಂದ್ವಿ. ಮತ್ತು ನಮ್ಮಮ್ಮಂಗೆ ಹಾಲು ಕಾಯಿಸ್ಕೊಟ್ಟು ನಮ್ಮಮ್ಮ ಹೊರಟ್ರು. ನಾನು ಸ್ವಲ್ಪ ಹೊತ್ತು ಮಲಗಿದ್ದು, ನಿದ್ದೆ ಅಂತೂ ಮಾಡಲಿಲ್ಲ, ಫೋನ್ ನೋಡಿಕೊಂಡು ಎದ್ದೆ. ಸೊ ನಮ್ಮಮ್ಮನ ಬಗ್ಗೆ ಹೇಳಬೇಕು ಅಂದರೆ ನನಗೆ ಸಿಂಗಲ್ ಪೇರೆಂಟ್. ನಮ್ಮಮ್ಮನೇ ನಮ್ಮ ಅಜ್ಜಿ ನೋಡಿಕೊಂಡ್ರು ನನಗೆ. 7th ನಾನು ನಮ್ಮ ಅಜ್ಜಿ ಮನೇಲಿದ್ದೆ. ಬಟ್ ನಮ್ಮಮ್ಮನಿಗೆ ನಾವು 3 ಜನ ಹೆಣ್ಮಕ್ಳು. ಸೊ ನಮ್ಮಮ್ಮ ನಮ್ಮ ಅಕ್ಕನ ಸಾಕೋದಕ್ಕೆ ತುಂಬ ಕಷ್ಟಪಟ್ಟಿದ್ದಾರೆ ನಮ್ಮಮ್ಮ. ಅವ್ರನ್ನ ಲೈಫ್ ಲಾಂಗ್ ಚೆನ್ನಾಗಿ ನೋಡ್ಕೋಬೇಕು ಅನ್ನೋದೇ ನನ್ನ ಕನಸು. ಅದು ಬಿಟ್ಟರೆ ನಾನು ಇವಾಗ ಕೆಲಸ ಮಾಡ್ತಾ ಇರೋದಾಗಲಿ, ನಾನು ಓದೋದಾಗಲಿ, ಏನು ನಿಮ್ಮ ಗುರಿ ಅಂತ ಕೇಳಿದ್ರೆ ಒಳ್ಳೆ ಕೆಲಸ ತೊಗೋಬೇಕು. ಅದೆಲ್ಲ ಒಂದು ಕಡೆ ಆದರೆ ನಮ್ಮಮ್ಮನ ಚೆನ್ನಾಗಿ ನೋಡ್ಕೋಬೇಕು ಅನ್ನೋದು ಒಂದು ಕಡೆ. ಸೊ ನಾನು ಚೆನ್ನಾಗಿ ನೋಡ್ಕೊತೀನಿ. ನಂಗೆ ಅದೇ ಥರ ಲೈಫ್ ಪಾರ್ಟ್ನರ್ ಸಿಗ್ತಾರೆ, ನಮ್ಮಮ್ಮನ ಚೆನ್ನಾಗಿ ನೋಡ್ಕೊಳ್ಳೋ ಅಂಥವ್ರು ಅಂತ ನಾನು ಬೇಡ್ಕೊತೀನಿ. ನಾನು ಎಲ್ಲರ ಅಮ್ಮಂದಿರು ರೀಲ್ಸ್ ಮಾಡಬೇಡ, ಹೆಂಗೆ ಮಾಡಬೇಡ, ಹಿಂಗೆ ಮಾಡಬೇಡ. ನಮ್ಮಮ್ಮ ಏನು ಮಾಡು 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 ಎಲ್ಲದಕ್ಕೂ ಸಪೋರ್ಟಿವ್ ನಮ್ಮಮ್ಮ. ಇವನ್ ಹೇಳ್ತಾರೆ ಈ ಥರ ಮಾಡು, ಈ ಥರ ಮಾಡಿದ್ರೆ ಚೆನ್ನಾಗಿ ಬರುತ್ತೆ, ಈ ಸೀರೆ ಚೆನ್ನಾಗಿದೆ. ನಾನು ಅಪ್ಲಿಕೇಟ್ ಮಾರ್ಕೆಟಿಂಗ್ ಮೀಶೋಗೆ ಜಾಯ್ನ್ ಆಗಿದ್ದೀನಲ್ವ, ನಮ್ಮಮ್ಮನೇ ವಾವ್ ಸಕ್ಕತ್ತಾಗಿದೆ ಅದರಲ್ಲೇ ನನಗೆ ಎಲ್ಲ ತೊಗೊತಾರೆ. ಮೇ ಬಿ ನಾನು ಇವಾಗ ಇದನ್ನು ಹಾಕಿದ್ರೆ ಆ ಥರ ನಂಗೆ ಫೀಲ್ ಬಂದ್ಬಿಡ್ಬೇಕು. ಅಷ್ಟು ಸಪೋರ್ಟಿವ್ ಇದ್ದಾರೆ ನಮ್ಮಮ್ಮ. ನಮ್ಮಮ್ಮನ ಬಗ್ಗೆ ಇನ್ಯಾವುದಾದ್ರೂ ಬ್ಲಾಗಲ್ಲಿ ನಾನು ಜಾಸ್ತಿ ಜನ ಸಬ್ಸ್ಕ್ರೈಬರ್ಸ್ ಆದಮೇಲೆ ನಮ್ಮಮ್ಮನ ಬಗ್ಗೆ ಹೇಳ್ಕೊತೀನಿ. ನಮ್ಮಮ್ಮ ಅಲ್ಲಿಗೆ
ನಮ್ಮಮ್ಮ ನನ್ನ ಮನಸ್ಸಲ್ಲಿ ಯಾವತ್ತಿದ್ರು ಅಲ್ಲೇ ಇರ್ತಾರೆ. ಥ್ಯಾಂಕ್ ಯು ಸೋ ಮಚ್ ಮಾ. 23 ವರ್ಷ ನೀನು ನನ್ನ ಸಾಕಿ, ನನ್ನ ಕಷ್ಟ ಸುಖ ಎಲ್ಲ ನೋಡಿದ್ಯಾ. ನಿನಗೆ ಎಷ್ಟೊಂದು ಸಲ ನಾನು ರೇಗಾಡಿದ್ದೀನಿ, ಸಾರಿ ಅದಕ್ಕೆಲ್ಲ. ನೀನು ಬಿಟ್ಟರೆ ನನಗೆ ಯಾರೂ ಇಲ್ಲ. ಮುಂದೆ ನನ್ನ ಮದುವೆ ಆದರೂ ಕೂಡ ನೀನೇ ನನಗೆಲ್ಲ ಆಗಿರ್ತೀಯ. ನೀನೇ ನನಗೆ ಫಸ್ಟ್. ಅದಾದಮೇಲೆ ಯಾರು ನನ್ನ ಲೈಫ್ ಜೀವನದಲ್ಲಿ ಬಂದರೂ ಅವ್ರು ನೆಕ್ಸ್ಟೇ ಆಗಿರ್ತಾರೆ. ಸೊ ಥ್ಯಾಂಕ್ ಯು ಸೋ ಮಚ್. ಸೊ ಇವತ್ತು ನಮ್ಮ ಅಮ್ಮನ ಬರ್ಡೇಗೆ ನಾನು ಏನೂ ಗಿಫ್ಟ್ ಅಂಥದ್ದೆಲ್ಲ ಏನು ಕೊಡ್ತಾಯಿಲ್ಲ, ಯಾಕಂದರೆ ನಾನು ನಮ್ಮ ಅಮ್ಮನ ಹೆಸರಲ್ಲಿ ಮೀಶೋದಲ್ಲಿ ಒಂದು ಸೆಲ್ಲರ್ ಅಕೌಂಟ್ನ ಓಪನ್ ಮಾಡಿದ್ದೀನಿ. ಅದೇ ಈ ಸಲ ಸರ್ಪ್ರೈಸು. ಅದಕ್ಕೇ ತುಂಬ ನಾನು ಇನ್ವೆಸ್ಟ್ ಮಾಡಿಬಿಟ್ಟಿದ್ದೀನಿ. ಕುಂದನ್ ಸ್ಟೋನ್ಸ್ದು ಹ್ಯಾಂಡ್ಮೇಡ್ ಜ್ಯುವೆಲರೀಸ್ ಮಾಡ್ತಾಯಿದ್ದೀನಿ ನಾನು ಇವಾಗ. ಸೊ ಅದಕ್ಕೇ ತುಂಬ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟಿದ್ದೀನಿ. ನಾನು ಇವಾಗ ಗಿಫ್ಟ್ಸ್ ಎಲ್ಲ ಕೊಡ್ಸೋಕ್ಕೆ ಹೋಗಲ್ಲ. ಹಾಯ್ ಎಲ್ಲರಿಗೂ, ಗುಡ್ ಈವ್ನಿಂಗ್. ಒಂದು ರೌಂಡ್ ನಿದ್ದೆ ಮಾಡಿಕೊಂಡು 2 ಟೈಮ್ ಊಟ ಮಾಡಿಕೊಂಡು ಮತ್ತೆ ಬಂದಿದ್ದೀನಿ. ಇವತ್ತು ಏನಂದರೆ ನಾನು ಹೊಸದಾಗಿ ಇನ್ನೊಂದು ಇನ್ಸ್ಟಾಗ್ರಾಮ್ ಪೇಜ್ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ, RS ಕುಂದನ್ಸ್ ಅಂತ. RS ಕುಂದನ್ಸ್ ನಾನು ಚೇಂಜ್ ಮಾಡೋಣ ಅಂದ್ಕೊಂಡಿದ್ದೀನಿ, RS ಕ್ರಿಯೇಷನ್ ಆ ಥರ, RS ಹ್ಯಾಂಡ್ಮೇಡ್ಸ್ ಅಂತ ಏನಾದರೂ ಆ ಥರ ಮಾಡ್ತೀನಿ. ಸೊ ಅದರಲ್ಲಿ ನಾನು ನನ್ನ ಹ್ಯಾಂಡ್ಮೇಡ್ ಜ್ಯುವೆಲರೀಸ್ದು ಪೋಸ್ಟ್ನ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೆ ಒಂದು ವಿಡಿಯೋ ಕ್ರಿಯೇಟ್ ಮಾಡಬೇಕು, ಒಂದು ವಿಡಿಯೋ ಮಾಡೋ ಥರ ತೋರಿಸ್ಬೇಕು. ಸೊ ಅದಕ್ಕೆ ಸ್ವಲ್ಪ ಅದರದ್ದು ಶೂಟ್ ಮಾಡಿಕೊಂಡು ಮತ್ತೆ ನಿಮಗೆ ಕೇಕ್ ತೊಗೊಂಡು ಬಂದಾದ್ಮೇಲೆ ಸಿಗ್ತೀನಿ. ಓಕೆ, ತಗೊಂಡಿ ಬರ್ಡೇ ಗರ್ಲ್ ಮುಂದೆನೇ ಬರ್ಡೇ ಕೇಕ್ ಓಪನ್. ಅಯ್ಯೋ ಬರ್ಡೇ ಗರ್ಲ್. 4 kg ಅರ್ಧ kg ಕಣಮ್ಮ. ನನಗೂ ಹಂಗೆ ಅನ್ನಿಸ್ತು. ಇರು, ಹಾಗೆ ಒಂದು ಫೋಟೋ ಕ್ಲಿಕ್ ಮಾಡಿ. ಹಾಂ, ಓಕೆ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ಕಟ್ ಮಾಡು. ಹ್ಯಾಪಿ ಬರ್ಡೇ ಟು ಯು ಮಮ್ಮಿ, ಹ್ಯಾಪಿ ಬರ್ಡೇ ಟು ಯು, ಮೇ ಗಾಡ್ ಬ್ಲೆಸ್ ಯು. ಹ್ಯಾಪಿ ಬರ್ಡೇ. ನಾನು ತಿನ್ನಿಸ್ತೀನಿ. ಹ್ಯಾಪಿ ಬರ್ಡೇ. ಇಷ್ಟೇ ನಿಮ್ಮ ಬರ್ಡೇ. ಅಡುಗೆ ಮಾಡ್ಕೊಟ್ಟು ನಡಿ. ಅಷ್ಟೇ ಗೆಲ್ಸ್, ಬರ್ಡೇ ಮುಗೀತು. ನಮ್ಮಮ್ಮ ಶಾವಿಗೆ ತಂದೈತೆ, ಶಾವಿಗೆ ಮಾಡಿಕೊಡ್ತಾರೆ, ತಿಂದ್ಬಿಟ್ಟು ಮನೆ ಕಳೆದೆ. ವಿಡಿಯೋನ ನಾನು ಅವರಿಂದನೇ ಸ್ಟಾರ್ಟ್ ಮಾಡಿಸಿದೆ. ಸೊ ಅವರಿಂದನೇ ಎಂಡ್ ಮಾಡಿಸ್ಬಿಡೋಣ. ಏನಂತೀಯಮ್ಮ? ಇದೇನು ಮಾಡಿದೆ? ಏನಂದ್ರೆ ಅವರೇಕಾಯಿ ಇಲ್ಲ ಅಲ್ಲೈತೆ. ಹೇಳು. ಈ ವಿಡಿಯೋ ನಿಮ್ಗೇನಾದ್ರೂ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಈ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಮುಂದಿನ ವಿಡಿಯೋದಲ್ಲಿ ನೀನು ವರ್ಷದ ಸಾಯ್ದೇನೆ ಬದುಕೊಂಡಿದ್ರೆ 1 ವರ್ಷದ ಗಂಟೆ ನನಗೆ ವಿಡಿಯೋ ಮಾಡ್ಬಾರ್ದಾ? ನೀನು ಮಾಡು, ನಾನು ಬಾಯ್ ಬಾಯ್ ಮಾಡು. ಬಾಯ್. ಲವ್ ಯು. I love you too much. Too much. Bye bye guys.